ಆಂಧ್ರ ಪ್ರದೇಶದಲ್ಲಿ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಿದ್ದು ಹೇಗೆ? ನಮ್ಮ ನಡುವಿನ ದೊಡ್ಡ ಉದಾಹರಣೆ ಇರೋದು ಆಂಧ್ರ ಪ್ರದೇಶ ಸರ್ಕಾರದ್ದು. ಅಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಇತ್ತು, ವಸೂಲಿಗೆ ಒದ್ದಾಟಗಳಿತ್ತು, ಹಿಂಸೆ ಆಗ್ತಿತ್ತು, ಜನ ಸಾಯ್ತಾ ಇದ್ರು. ಏನು ಮಾಡ್ತು ಆಂಧ್ರ? ನಮ್ಮ ರಾಜ್ಯ ಇಷ್ಟು ಒದ್ದಾಡ್ತಿರೋದು ಯಾಕೆ ಅಂತ ಪ್ರಶ್ನೆ ಸಹಜವಾಗಿಯೇ ಬಂದೇ ಬರುತ್ತೆ. ಇಲ್ಲಿ RBI ಗೈಡ್ಲೈನ್ಸು, ಕೇಂದ್ರ ಇದೆ, ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಾವು ಹೇಗೆ ತಿದ್ದುಪಡಿ ಮಾಡೋಕ್ಕಾಗುತ್ತೆ ಅಂತೇಳಿ ಸುಗ್ರೀವಾಜ್ಞೆ ಕೊಡಬೇಕಾ ಬೇಡವಾ, ಕೊಟ್ಟರೆ ಹೇಗೆ ಅಂಥೇಳಿ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆಂಧ್ರ ಹಾಗಾದರೆ ಏನು ಮಾಡ್ತು? ಸುಗ್ರೀವಾಜ್ಞೆ ತಂದು ಆಂಧ್ರದಲ್ಲಿ ನಿಯಂತ್ರಣಕ್ಕೆ ತಂದಿದ್ದು ಹೇಗೆ? ಪ್ರಶ್ನೆ ಇದೆ ಅಲ್ವಾ ಇಲ್ಲಿ. ಸುಗ್ರೀವಾಜ್ಞೆ ತಂದೆ ಆಂಧ್ರ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಒಂದು ಕಡೆ ಬ್ರೇಕ್ ಹಾಕ್ತು. ಮೈಕ್ರೋ ಫೈನಾನ್ಸ್ ಅಂದರೆ ಲೀಗಲ್ಲಾಗಿ RBI ಗೈಡ್ಲೈನ್ಸನ್ನು ತೆಗೆದುಕೊಂಡು ಅದರ ಪ್ರಕಾರ ಸಾಲ ಕೊಡುವಂಥ ಮೈಕ್ರೋ ಫೈನಾನ್ಸ್ ಒಂದಿದ್ದರೆ, ಇಲ್ಲೀಗಲ್ಲಾಗಿ ಆ ಗೈಡ್ಲೈನ್ಸನ್ನು ಫಾಲೋ ಮಾಡದೆ ಮನಸೋ ಇಚ್ಛೆ ಸಾಲ ಕೊಡೋದು, ಮನಸೋ ಇಚ್ಛೆ ಬಡ್ಡಿ ವಸೂಲಿ ಮಾಡುವ ಅಕ್ರಮ ಮೈಕ್ರೋ ಫೈನಾನ್ಸ್ಗಳು ಕೂಡ ಇವೆ. ಇವ್ರಿಗೆ ಏನಿಲ್ಲ, ಓತ ಪ್ರೋತ, ಇವ್ರಿಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅಂತ. ನೋಡಿ, 2010ರಲ್ಲಿ ಅಕ್ಟೋಬರ್ 15ನೇ ತಾರೀಕು ಸುಗ್ರೀವಾಜ್ಞೆ ತರುತ್ತೆ ಆಂಧ್ರ ಸರ್ಕಾರ. 3 ತಿಂಗಳಲ್ಲಿ ಇದೇ ಸುಗ್ರೀವಾಜ್ಞೆ ಕಾಯ್ದೆಯಾಗಿ ಜಾರಿಯಾಗುತ್ತೆ. ಸುಗ್ರೀವಾಜ್ಞೆ ತರೋದು ಯಾವಾಗ ಅಂದರೆ, ಸದನ ಇಲ್ಲದ ಕಾಲದಲ್ಲಿ ಇಂಥ ವಿಷಯ ರೈಸ್ ಆದಾಗ ಸದನ ಬರೋವರೆಗೂ ಒಂದು ಸುಗ್ರೀವಾಜ್ಞೆ ಅಂತ ಮಾಡಿ, ಇಮ್ಮಿಡಿಯೇಟ್ ಆರ್ಡರ್ ಆಗಲೇಬೇಕಪ್ಪ ಅಂತ ಮಾಡುವುದೇ ಸುಗ್ರೀವಾಜ್ಞೆ. ಸದನ ಸೇರುತ್ತೆ 3 ತಿಂಗಳಲ್ಲಿ. 6 ತಿಂಗಳ ಒಳಗೆ ಅಷ್ಟೇ ಅದರ ವ್ಯಾಲ್ಯೂ ಇರೋದು. 6 ತಿಂಗಳ ಒಳಗೆ ಸದನವನ್ನು ಕರೆದು ಆ ಸದನದಲ್ಲಿ ಸುಗ್ರೀವಾಜ್ಞೆಯಲ್ಲಿ ಏನು ಅಂಶಗಳಿತ್ತು ಅದನ್ನು ಮಸೂದೆಯಾಗಿ ಮಂಡಿಸಿ ಅದನ್ನು ಕಾಯ್ದೆಯಾಗಿ ಪರಿವರ್ತಿಸುವುದು. 3 ತಿಂಗಳಲ್ಲಿ ಅದನ್ನು ಕಾಯ್ದೆ ಮಾಡಿಬಿಡ್ತಾರೆ. ಕಾಯ್ದೆ ಜಾರಿಯಾದ ಮೇಲೆ ಆಂಧ್ರದಿಂದ ಮೈಕ್ರೋ ಫೈನಾನ್ಸ್ಗಳು ಕಾಲ ಕಿತ್ತುಬಿಡ್ತವೆ, ಇನ್ನು ಉಳಿಗಾಲ ಇಲ್ಲ ಇಲ್ಲಿ ಅಂತ. ಆಗ ಜನಗಳಿಗೆ ಕಿರುಕುಳ ಕಡಿಮೆ ಆಯಿತು. 2012ರಲ್ಲಿ RBI ಮಧ್ಯಪ್ರವೇಶವನ್ನು ಮಾಡುತ್ತೆ. ಮೈಕ್ರೋ ಫೈನಾನ್ಸ್ ಬಿಕ್ಕಟ್ಟು ಶಮನ ಮಾಡಿ ಜನರ ಮೈಕ್ರೋ ಫೈನಾನ್ಸ್ ಹಿತಾಸಕ್ತಿ ಎರಡನ್ನೂ ಕೂಡ ಅದು ಫಾಲೋ ಮಾಡುತ್ತೆ. ಇಲ್ಲಿ ಗಮನದಲ್ಲಿ ಇಟ್ಕೊಂಡೇ ಕೆಲಸವನ್ನು ಮಾಡುತ್ತೆ. ಹಲವು ಬ್ಯಾಂಕ್ಗಳೊಂದಿಗೆ ಕೆಲ ಮೈಕ್ರೋ ಫೈನಾನ್ಸ್ಗಳನ್ನು ವಿಲೀನ ಮಾಡುತ್ತೆ RBI. ನೋಡಿ, ನೀವು ಮಾಡ್ತಿರೋ ತಪ್ಪು, ಇಲ್ಲಿಗಲಾಗಿ ಮಾಡಿಕೊಡೋದು, ಲೀಗಲಾಗಿ ಯಾರು ಮಾಡ್ತಿದ್ದೀರಲ್ಲ ಹಿಂಸೆ ಕೊಡಕೂಡದು, ಸಿವಿಲ್ ಸ್ಕೋರ್ ಚೆಕ್ ಮಾಡಿ ಅವರಿಗೆ ಕಂತು ಮರುಪಾವತಿ ಮಾಡೋಕ್ಕಾಗತ್ತಾ, ಸಾಲ ವಾಪಸ್ ಕೊಡೋಕ್ಕಾಗತ್ತಾ, ಅವರ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಪರಿಗಣಿಸಿಯೇ ಸಾಲವನ್ನು ಕೊಡಿ ಅಂತ RBI ಗೈಡ್ಲೈನ್ಸ್ ಮಾಡುತ್ತೋ. ಆಗ ಶಕ್ತರು ಸಾಲ ತೊಗೊಂಡ್ರು, ಬೇರೆಯವರು ತೊಗೊಳಕ್ಕಾಗಲಿಲ್ಲ. ಮೊದಲೇನು ಮಾಡ್ತಾಯಿದ್ರು, 5 ಕಡೆ 6 ಕಡೆ 7 ಕಡೆ 8 ಕಡೆ 15 ಕಡೆ ಸಾಲ ತೊಗೊಳ್ಳೋದು, ಸಾಲ ತೀರ್ಸೋಕ್ಕಾಗಲ್ಲ ಸತ್ತು ಹೋಗೋದು ಮಾಡ್ತಾಯಿದ್ರು, ಕಿರುಕುಳ ಕೊಡ್ತಾಯಿದ್ರು. ಕೆಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನಾಗಿಯೇ ಪರಿವರ್ತನೆ ಮಾಡುತ್ತೆ. ಆಂಧ್ರದ ಸುಗ್ರೀವಾಜ್ಞೆಯಲ್ಲಿ ಏನಿತ್ತಪ್ಪ ಹಾಗಾದರೆ, ಮೈಕ್ರೋ ಫೈನಾನ್ಸ್ಗಳು ಜಿಲ್ಲಾ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಬೇಕು. ಮೊದಲಿಗೆ ಮನಸೋ ಇಚ್ಛೆ ನೀವು ಯಾರೆಲ್ಲ ಶುರು ಮಾಡೋಂಗಿಲ್ಲ. ಜಿಲ್ಲಾ ಪ್ರಾಧಿಕಾರದಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಳ್ಬೇಕು. ಯಾವುದೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿರಬಾರ್ದು. ಒಂದು ಕಡೆ ಸಂಘ ಇದ್ದರೆ ಅದಕ್ಕೆ ಮಾತ್ರ ನೀನು ಸಾಲ ತೊಗೊಳಪ್ಪ. 15 ಕಡೆ ಮೆಂಬರ್ ಆಗಿಬಿಡೋದು, 15 ಕಡೆ 1 ಲಕ್ಷ ಸಾಲ ತೊಗೊಂಡ್ಬಿಡೋದು, ಸಾಲ ಕಟ್ಟೋಕ್ಕಾಗಲಿ ಅಂದರೆ ಸಾಯೋದು, ಇದಾಗಬಾರದು ಅಂತ. ಸಾಲಗಳ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಸಾರ್ವಜನಿಕಗೊಳಿಸಬೇಕು. ನೀನು ಎಷ್ಟು ಬಡ್ಡಿ ಫಿಕ್ಸ್ ಮಾಡ್ತಾ ಇದೆಯಾ ಈ ಸಾಲಕ್ಕೆ ಅಂತ ಹೇಳಿ ಪಬ್ಲಿಕ್ಕಾಗಿ ಅನೌನ್ಸ್ ಮಾಡಬೇಕು. ಅದನ್ನು ನೀನು ಗೊತ್ತಾಗಬೇಕು ಜನಗಳಿಗೆ. ಹೇಳೋದೊಂದು, ಹಿಡನ್ ಒಂದು, ತೋರಿಸೋದೊಂದು ಆಗಬಾರ್ದು ಅಂತ. ಎಲ್ಲಾದರೂ ಬಲವಂತ ಮಾಡಿ ಸಾಲ ವಸೂಲಾತಿ ಮಾಡೋಕ್ಕೆ ಮುಂದಾದರೆ ದಂಡ ಹಾಕ್ತೀವಿ. ಸುಗ್ರೀವಾಜ್ಞೆ ಉಲ್ಲಂಘಿಸಿದರೆ 6 ತಿಂಗಳ ಜೈಲು, 10,000 ರೂಪಾಯಿ ದಂಡ ಅಂತ ಫಿಕ್ಸ್ ಮಾಡಿತ್ತಲ್ಲ. ಇದರ ಮೂಲಕವಾಗಿ ಆಂಧ್ರದಲ್ಲಿ ಮೈಕ್ರೋ ಫೈನಾನ್ಸ್ ಒಂದು ರೀತಿ ನಿಯಂತ್ರಣಕ್ಕೆ ಬಂತು. ಇದೇ ಹಾದಿಯನ್ನು ಕರ್ನಾಟಕ ರಾಜ್ಯ ಕೂಡ ಅನುಸರಿಸಬೇಕು. ಸಾಲ ಕೊಡೋದು ತಪ್ಪಲ್ಲ, ಅವಶ್ಯಕತೆ ಇರುತ್ತೆ, ಸಾಲ ವಸೂಲಿ ಕೂಡ ತಪ್ಪಲ್ಲ. ಆದರೆ ಅಕ್ರಮವಾಗಿ ದೌರ್ಜನ್ಯದ ರೀತಿಯಲ್ಲಿ ಒಬ್ಬರು ಮನುಷ್ಯ ಸಾಯುವ ಹಂತಕ್ಕೂ ತಗೊಂಡು ಹೋಗಿ ಅವ್ರ ಹತ್ರ ವಸೂಲಿ ಮಾಡೋಕ್ಕೆ ಇಳಿಯೋದಿದೆಯಲ್ಲ, ಇದು ತಪ್ಪು.